ನಮಸ್ತೆ ಬ್ಯೂಟಿಫುಲ್ ಪೀಪಲ್. ಯಶಸ್ವಿ ಟ್ರಿಪ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆ್ಯಂಡ್ ಹ್ಯಾಪಿ ವರಮಹಾಲಕ್ಷ್ಮಿ. ನೋಡಿ, ಇದೇ ನಮ್ಮ ಮನೆಯ ಮುದ್ದು ಲಕ್ಷ್ಮಿ. ಇದನ್ನು ಹೇಗೆಲ್ಲ ಪ್ರಿಪೇರ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲು ಲಕ್ಷ್ಮಿನ ಕೂರ್ಸೋಕ್ಕೆ ಒಂದು ಪುಟ್ಟ ಸ್ಟೂಲನ್ನು ನಮ್ಮ ಮಮ್ಮಿ ತಂದಿದ್ರು. ಆ ಸ್ಟೂಲನ್ನು ಮುಚ್ಚೋಕ್ಕೆ ಒಂದು ವೈಟ್ ಪಂಚೆ ಬಟ್ಟೆನೋ ಅಥವಾ ಕಾಟನ್ ಬಟ್ಟೆನೋ ನಾವು ತೊಗೊಂಡಿದ್ವಿ. ನೀವು ಅದನ್ನು ಮಾಡಬಹುದು. ಅದನ್ನು ಮುಂದ್ಗಡೆಯಿಂದ 2 ಸೈಡೂ ಕೂಡ ನೀವು ಫೋಲ್ಡ್ ಮಾಡಿ ಐದರ್ ಬಾಲ್ ಪಿನ್ ಹಾಕ್ಬೋದು ಅಥವಾ ಸೇಫ್ಟಿ ಪಿನ್ ಹಾಕ್ಬೋದು. ನಾನು ಅದು ಪ್ರಾಪರಾಗಿ ಸೆಕ್ಯೂರ್ ಆಗಲಿ ಅಂತ ಸೇಫ್ಟಿ ಪಿನ್ ಹಾಕ್ದೆ, ಬೋತ್ ಫ್ರಂಟ್ 2 ಸೈಡ್ಗೂ ಹಾಗೆ ಹಿಂದ್ಗಡೆ 2 ಸೈಡ್ಗೂ. ನನ್ನ ತಂಗಿ ಅಂತೂ ಯಪ್ಪ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಬ್ಬ ಅಲ್ವಾ, ಮನೆ ಅಂದಮೇಲೆ ಎಲ್ಲರೂ ಹೆಲ್ಪ್ ಮಾಡಲೇಬೇಕು. ಸೊ ಅದಕ್ಕೆ ಅವಳು ಶಿವಮೊಗ್ಗದಿಂದ ಬಂದು ನಮ್ಮ ಮನೆಗೆ ಇದೆಲ್ಲನೂ ಮಾಡಿಕೊಟ್ಲು. ಅವಳು ಆಲ್ರೆಡಿ ನಿದ್ದೆಗಣ್ಣಲ್ಲಿದ್ಲು, ಅದಕ್ಕೆ ಸ್ವಲ್ಪ ತೂಗುಡಿಸ್ತಿದ್ದಾಳೆ. ಸೊ ಫ್ರಂಟ್ ಪಾರ್ಟ್ ಅಂತೂ ಪಿನ್ ಆಯಿತು, ಹಿಂದ್ಗಡೆನೂ ಕೂಡ ಅದೇ ಥರ ಫೋಲ್ಡ್ ಮಾಡಿ ಪಿನ್ ಮಾಡ್ದು. ಆಮೇಲೆ ಅಕ್ಕಿ ಹಾಕಿರೋ ಪ್ಲೇಟ್ ಮೇಲೆ ಒಂದು ಪಾತ್ರೆ ಥರ ಇಟ್ಟು ಅದಕ್ಕೆ ಮತ್ತೆ ಅಕ್ಕಿನ ಫಿಲ್ ಮಾಡಿ, ಆ ಅಕ್ಕಿ ಮೇಲೆ ನಾವು ಸ್ಯಾರಿನ ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿರೋ ಥರ ಲಾಂಗ್ ಸೈಡನ್ನು ಮುಂದೆ ಬಿಟ್ಕೊಂಡು ಶಾರ್ಟ್ ಸೈಡನ್ನು ನನ್ನ ಲೆಫ್ಟ್ ಸೈಡಿಗೆ ಇಟ್ಕೊಂಡೆ. ಸೊ ನಾನಿಲ್ಲಿ ರೆಡಿ ಮಾಡ್ತಿರೋದು ವಸುಂಧರಾ ಸ್ಟೈಲ್. ಸ್ಟಾರ್ಟಿಂಗ್ ವೀಡಿಯೋ ಅಲ್ವಾ ಸ್ವಲ್ಪ ಕಟ್ಟಾಯಿತು, ಅದಕ್ಕೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿಲ್ಲ. ಬಟ್ ದ ಡೀಟೇಲ್ ವೀಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ, ನೀವು ಅಲ್ಲಿಗೆ ಹೋಗಿ ರೆಫರೆನ್ಸ್ ತೊಗೊಳ್ಬಹುದು. ನಾನು ಮತ್ತು ನನ್ನ ತಮ್ಮ ತುಂಬ ಕಷ್ಟಪಟ್ಟು ಆ ಸ್ಯಾರಿನ ಸ್ಟ್ರೈಟಾಗಿ ನಿಲ್ಸೋಕ್ಕೆ ಟ್ರೈ ಮಾಡಿದ್ವಿ. ನಮ್ಮ ಮಮ್ಮಿ ಈ ಸರಿ ಸ್ವಲ್ಪ ತಿಕ್ಕಾಗಿರೋವಂಥ ಸ್ಯಾರಿ ತೊಗೊಂಡಿದ್ದಕ್ಕೆ ಒಂಚೂರು ಕಷ್ಟ ಆಯಿತು, ಬಟ್ ವಿ ಡಿಡ್ ಇಟ್. ನಮ್ಮ ಮಮ್ಮಿನೂ ಕೂಡ ಹೆಲ್ಪ್ಗೆ ಬಂದರು. ನನ್ನ ತಮ್ಮ ನೋಡಿ, ಅಲ್ಲಿ ಮೇಲ್ಗಡೆ ಕೂರ್ಸೋಕ್ಕೆ ಒಂದು ಸಣ್ಣ ಬಿಂದಿಗೆನ ಕೂಡ ಇಟ್ಟಿದ್ವಿ. ಅದು ದೇವಿಯ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಆಗೋಕ್ಕೆ ಅಂತ ನಾನು ಅದನ್ನು ಇಟ್ಟಿದ್ದು. ಅದನ್ನು ಕೆಳಗಡೆ ಪಾತ್ರೆಗೆ ಕಟ್ಟಷ್ಟರಲ್ಲಿ ಸಾಕಾಗೋಯ್ತು. ಬಟ್ ಅದಕ್ಕೂ ಕೂಡ ಒಂದು ಟೆಕ್ನಿಕ್ ಇದ್ದೇ ಇರುತ್ತೆ. ನಿದ್ದೆ ಸಾಕಾಗ್ತಿರಲಿಲ್ಲ, ತಲೆನೋವ್ತಾಯಿತ್ತು. ಹೇಗೋ ಮಾಡಿ ಅದನ್ನು ಸ್ಟ್ರೈಟಾಗಿ ನಿಲ್ಲಿಸಿ ಕಟ್ಟಿದ್ವಿ. ಕಟ್ಟೋಕ್ಕೆ ಹೆಲ್ಪ್ ಬೇಕಿತ್ತು, ಬಟ್ ನನ್ನ ತಮ್ಮ ಅದನ್ನು ನೀಟಾಗಿ ಕಟ್ದ. ನೀವೇ ನೋಡ್ಬೋದಲ್ವಾ, ಸ್ವಲ್ಪ ಕಷ್ಟ ಆಯಿತು, ಬಟ್ ಪರವಾಗಿಲ್ಲ. ರಿಮೆಂಬರ್, ನೀವು ಯಾವಾಗಲೇ ಕಟ್ಟುವಾಗ 1 ಗಂಟನ್ನು ನೀವು ನಿಮ್ಮ ರೈಟ್ ಸೈಡ್ ಲೆಫ್ಟ್ ಸೈಡ್ ಕಟ್ಟಿ, ಹಾಗೆ ಇನ್ನೊಂದು ಫ್ರಂಟ್ ಮತ್ತು ಬ್ಯಾಕ್ ಕಟ್ಟಬೇಕು. ಆವಾಗ ಅದು ಸೆಕ್ಯೂರಾಗಿ ನಿಲ್ಲುತ್ತೆ. ಅದಾದಮೇಲೆ ನಾವು ಅದಕ್ಕೆ ಕೈ ಅಟ್ಯಾಚ್ ಮಾಡಿ ಮತ್ತು ಸೆರಗು ಎಲ್ಲನೂ ಕೂಡ ನಾವು ಅಟ್ಯಾಚ್ ಮಾಡಿ ಇಟ್ವಿ. ಸೊ ಈ ಥರ ಕಾಣಿಸ್ತಾ ಇತ್ತು. ನಾನು ಇಷ್ಟು ಮಾಡೋಷ್ಟರಲ್ಲಿ ರಾತ್ರಿ 2:30 ಆಗಿತ್ತು ಅಂದ್ಕೊಳ್ತೀನಿ. ಬಟ್ ನಮ್ಮ ಮಮ್ಮಿ ಮತ್ತು ನನ್ನ ತಮ್ಮನ ಹೆಲ್ಪಿಂದ ನಾವು ನಮ್ಮ ಪುಟ್ಟು ಲಕ್ಷ್ಮಿನ ಒಂದು ರೇಂಜಿಗೆ ರೆಡಿ ಮಾಡಿ ಇಟ್ವಿ. ಹಿಂದ್ಗಡೆ ಸೆರಗನ್ನು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ನನ್ನ ತಮ್ಮ ಒಂದು ಐಡಿಯಾ ಕೊಟ್ಟ. ಹೇಗೂ ಸೆರಗು ನಾರ್ಮಲಾಗಿ ಪಿನ್ ಆಗಿರುತ್ತಲ್ಲ, ಅದನ್ನು ಹಿಂದ್ಗಡೆ ಫುಲ್ ಕವರ್ ಮಾಡಿ, ನೀವು ಯಾಕೆ ಪಿನ್ ಮಾಡಬಾರ್ದು, ಆವಾಗ ಹಿಂದ್ಗಡೆಯಿಂದನೂ ಲಕ್ಷ್ಮಿ ತುಂಬ ಚೆನ್ನಾಗೇ ಕಾಣಿಸ್ತಾಳೆ ಅಲ್ವಾ, ಹಾಗೆ ನೀಟಾಗಿ ಸಿಸ್ಟಮ್ಯಾಟಿಕ್ ಕೂಡ ಇರುತ್ತೆ ಅಂತ ಹೇಳ್ದ. ಅದಕ್ಕೆ ನಮ್ಮ ಮಮ್ಮಿ ಮತ್ತು ನಾನು ಸೇರಿಕೊಂಡು ಸೆರಗನ್ನು ಹಿಂದ್ಗಡೆಯಿಂದ ತೊಗೊಂಡು ನಮ್ಮ ರೈಟ್ ಸೈಡ್, ಅಂದರೆ ನಮ್ಮ ದೇವಿಯ ರೈಟ್ ಸೈಡ್ ರೈಟ್ ಹ್ಯಾಂಡಿಗೆ ಸೆರಗನ್ನು ಪಿನ್ ಮಾಡಿದ್ವಿ. ಸೊ ಆವಾಗ ಹಿಂದ್ಗಡೆ ಅದು ತುಂಬ ಪರ್ಫೆಕ್ಟಾಗಿ ಕಾಣಿಸ್ತು. ನೋಡಿ ಎಷ್ಟು ಮುದ್ದಾಗಿ ಆ ಲಕ್ಷ್ಮಿ ಡ್ರೇಪಿಂಗ್ ಆಗಿದೆ. ಪೆನ್ಸ್ ಹಾಕೋದಂತೂ ಸ್ವಲ್ಪ ತಲೆನೋವು. ಈ ಸರಿ ವಸುಂಧರಾ ಸ್ಟೈಲೇ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ನಾವು ಕೂಡ ಇದನ್ನೇ ಟ್ರೈ ಮಾಡಿದ್ವಿ. ಸೊ ಹಿಂದ್ಗಡೆ ಎಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ನಡೀತು. ಇವಾಗ ಈ ಲಕ್ಷ್ಮಿನ ನಾವು ಯೂಶಲಿ ನಮ್ಮ ಮನೆಯಲ್ಲಿರುವಂಥ ದೊಡ್ಡ ಟೇಬಲ್ಗೆ ಕೂರಿಸ್ಬೇಕು ಅಂತ ಅಂದ್ಕೊಂಡ್ವಿ. ಸೊ ಅದರಲ್ಲಿ ಡೈನಿಂಗ್ ಟೇಬಲ್ಲೇ ತುಂಬ ದೊಡ್ಡದಿತ್ತು. ಅದಕ್ಕೆ ಇವಾಗ ಈ ಲಕ್ಷ್ಮಿನ ನಾವು ನಮ್ಮ ಡೈನಿಂಗ್ ಟೇಬಲ್ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಿತ್ತು. ನಮ್ಮ ಮಮ್ಮಿ ಆಲ್ರೆಡಿ ಟೇಬಲ್ನ ಗಂಜಲ ಎಲ್ಲ ಹಾಕಿ ಹೊರಿಸಿದ್ರು. ಅದ್ರ ಮೇಲೆ ಇದನ್ನು ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಡಿಸ್ಕಷನ್ ಆಯಿತು ಹೇಗೆ ಏನು ಅಂತ, ಬಟ್ ಇಟ್ಸ್ ಓಕೆ, ಅಲ್ಲೇ ಬೆಟರು ಅಂತ ಅಂದ್ಬಿಟ್ಟು ನಾನು ನನ್ನ ತಮ್ಮ ಇವಾಗ ಈ ಲಕ್ಷ್ಮಿನ ಈ ಕಡೆಯಿಂದ ಆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ನೋಡ್ಕೊಳ್ಳಿ, ಸಖತ್ ಭಯ ಆಯಿತು, ಬಟ್ ಇಟ್ಸ್ ಓಕೆ. ಒಂದು ಕಡೆಗೆ ನೀಟಾಗಿ ಕೂರಿಸ್ತಾ ಅವನು. ಆ್ಯಂಡ್ ಅದನ್ನು ಹಿಂದ್ಗಡೆ ನಾವು ಹಾಕಿರೋಂಥ ವೈಟ್ ಬ್ಯಾಕ್ಗ್ರೌಂಡ್ಗೂ ಮಾಡಿರೋ ಡೆಕೋರೇಷನ್ಸ್ಗೂ, ಹಾಗೆ ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಿರೋ ಸ್ಯಾರಿ ಕಲರ್ಗೂ ತುಂಬ ಬ್ರೈಟಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ಪುಟ್ಟದಾಗಿ ಚೊಕ್ಕವಾಗಿ ನಮ್ಮ ಮುದ್ದು ಲಕ್ಷ್ಮಿ ರೆಡಿಯಾಗಿದ್ಲು. ಒಂದು ಥಿಂಗ್ ಏನಂತಂದರೆ,
ಸೇಫ್ಟಿ ಪಿನ್ ಹುಡ್ಕೋದೇ ಯಾವಾಗಲೂ ಒಂದು ಟೆನ್ಷನ್ ಆಗೋಯಿತು. ಇಡೀ ರಾತ್ರಿ ಸೇಫ್ಟಿ ಪಿನ್ ಸೇಫ್ಟಿ ಪಿನ್ ಸೇಫ್ಟಿ ಪಿನ್ ಎಲ್ಲರ ಬಾಯಲ್ಲೂ ಅದು ಒಂದೇ ಇದ್ದಿದ್ದು. ಬಟ್ ಡೆಕೋರೇಷನ್ಗೂ ಅದಕ್ಕೂ ತುಂಬ ಚೆನ್ನಾಗಾಯಿತು. ದ ಟೈಮ್ ವಿ ಫಿನಿಶ್ಡ್ ಆಲ್ ದಿಸ್ ಡೆಕೋರೇಷನ್ ಇಟ್ ವಾಸ್ ಲಿಟ್ರಲಿ 3:30. 3:30ಗೆ ನಾವು ಇದನ್ನೆಲ್ಲ ಮಾಡಿ ಮುಗಿಸಿ ಮಲಗಿದ್ವಿ. ನನಗೂ ಪ್ರೀವಿಯಸ್ ಡೇಸ್ ತುಂಬ ಕ್ಲೈಂಟ್ಸ್ ಇದ್ದರು, ಸೊ ಐ ಕುಡಂಟ್ ಡೂ ಸೋ ಮಚ್ ಥಿಂಗ್ಸ್. ಬಟ್ ಕೊನೆಯಲ್ಲಿ ಸ್ವಲ್ಪ ಡಿಸ್ಕಷನ್ಸ್ ಮಾಡಿದ್ವಿ. ನನ್ನ ತಂಗಿ ತಮ್ಮ ಡೆಕೋರೇಷನ್ಗೆ ಹೆಲ್ಪ್ ಮಾಡಿದ್ರು. ನನ್ನ ತಂಗಿ ಮುಖವಾಡ ಹೇಗೆ ರೆಡಿ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿ ಯಾವ ಸೈಜಿಗೆ ಮಾಡಲಿ, ಹೇಗೆ ಮೇಕಪ್ ಮಾಡಲಿ ಅಂತ ಡಿಸ್ಕಷನ್ ಎಲ್ಲ ಮಾಡಿದ್ಲು. ಸೊ ಇದು ಅವಳ ಪಾರ್ಟ್ ಆಫ್ ದ ಡೆಕೋರೇಷನ್ ಆಗಿತ್ತು. ನೋಡಿ ಇದು ನಮ್ಮ ಮುದ್ದು ಲಕ್ಷ್ಮಿಯ ಇಂದಿನ ರಾತ್ರಿಯ ಡೆಕೋರೇಷನು. ಸೊ ನಾವು ಮುಖವಾಡ ಎಲ್ಲ ಇನ್ನೂ ಇಟ್ಟಿರಲಿಲ್ಲ, ಸೊ ಇಷ್ಟು ಡೆಕೋರೇಷನ್ ಮಾಡಿ ಇಟ್ಟಿದ್ವಿ. ಅದಾದಮೇಲೆ ಆಗಿರೋ ಡೆಕೋರೇಷನ್ ಈ ಥರ. ಸೊ ನೀಟಾಗಿ ಡೆಕೋರೇಟ್ ಮಾಡಿ ಇದನ್ನು ನಮ್ಮ ಮನೆ ಹತ್ರ ಇಟ್ವಿ. ನಮಸ್ತೆ, ಇದು ನಾನು ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೆ, ಅದು ನನ್ನ ಲಕ್ಷ್ಮಿ ಜೊತೆ. ಆ್ಯಂಡ್ ನನ್ನ ಗೆಟ್ ರೆಡಿ ವಿತ್ ಮೀ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಹೀಗೆ ಪೋಸ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ. ನಾನು ನನ್ನ ಫೇವ್ರೆಟ್ ಪರ್ಸನ್ ಕೊಟ್ಟಿರುವಂಥ ಸ್ಯಾರಿನ ಉಟ್ಕೊಂಡಿದ್ದು ವರಮಹಾಲಕ್ಷ್ಮಿಗೆ. ನಮ್ಮ ಮಮ್ಮಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಹೇಗೆ ಮಾಡಬೇಕು ಸಂಕಲ್ಪ ಅಂತ ಎಲ್ಲ. ಸೊ ಅದರ ಜೊತೆಗೆ ನಾನು ಮುರುಡೇಶ್ವರದಿಂದ ಬಂದಿರುವಂಥ ಹೂವನ್ನು ಮುಡ್ಕೊಂಡಿದ್ದು, ಅದು ಕೂಡ ತುಂಬ ಚೆನ್ನಾಗಿತ್ತು, ನನ್ನ ಫೇವ್ರೆಟ್ ಆಗಿತ್ತು. ಆ್ಯಂಡ್ ನನ್ನ ಸ್ಯಾರಿಗೆ ಕೋಇನ್ಸಿಡೆಂಟಲಿ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು. ಹೇಳ್ದಾಗೇ ನಮ್ಮ ಮಮ್ಮಿ ನನಗೆ ಸಂಕಲ್ಪಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ನನಗೆ ಅಕ್ಷತೆ ಹೂವನ್ನ ನನ್ನ ರೈಟ್ ಸೈಡಿಗೆ ಕೊಟ್ಟು ಅದನ್ನು ಲೆಫ್ಟಿಗೆ ಇಟ್ಟು ನೀನೇನು ಬೇಕೋ ಎಲ್ಲ ಬೇಡ್ಕೊ ಅಂತ ಹೇಳಿದ್ರು. ಥ್ಯಾಂಕ್ಸ್ ನನಗೆ ಯಶಸ್ವಿ ಡ್ರೇಪ್ಸ್ಗೆ ಇಷ್ಟೊಂದು ಬೆಂಬಲ ಕೊಟ್ಟಿದ್ದಕ್ಕೆ. ಆ್ಯಂಡ್ ದೇವರ ಆಶೀರ್ವಾದನೂ ಇರಲಿ ಅಂತ ನಾನು ಬೇಡ್ಕೊಂಡಿದ್ದೆ. ನನ್ನ ಮೊದಲನೇ ಅರ್ನಿಂಗ್ಸ್ ಕೂಡ ನಾನು ದೇವ್ರ ಮುಂದೆನೇ ಇಟ್ಟು ಪೂಜೆ ಮಾಡಿದ್ದೀನಿ. ನನ್ನ ಕ್ಲೈಂಟ್ಸ್ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟರು ಆ್ಯಂಡ್ ದೇ ರಿಯಲಿ ಬ್ಲೆಸ್ಡ್ ಮೀ. Thank you so much for watching. Please like, share and subscribe to my channel for different styles.